ಓ, ಏನು ಮಾಡ್ತಾ ಕೂತಿದ್ದಿಲ್ಲೇ? ಏನಿಲ್ಲ ಕುತ್ಕೊಂಡೆ ಬನ್ನಿ. ಇಲ್ಲಿ ಬಂದು ಏನು ಮಾಡ್ತಾ ಇದ್ದಿ? ಯಾವಾಗ ಬಂದೆ ಊರಿಂದವ? ಬಂದೆ ಬನ್ನಿ ಆಗ್ಲೇ. ಯಾಕೆ ಯಾಕೊಂಥರ ಇದೆಯಲ್ಲ, ಏನಾಯ್ತು? ಏನು ಅಂತಾರವ ನಾನೇನಿದ್ದನು ಮಾಮೂಲಿ ಇರಂಗೆ ಇರೋದು ನಾನು. ಅಲ್ಲ, ಗಾಯತ್ರಿ ಕರ್ಕೊಬತ್ತೀನಿ ಅನ್ಕೋ ಹೋದೆ, ಬರ್ನಿಲ್ವಾ ಅವಳು? ಬರ್ದ ಹೋದಳ ಒತ್ಕೊಬರಣ ನಿನ್ನ ಮಗಳ, ಬರ್ದೋದಳ ಒತ್ಕೊಬರನಪ್ಪ. ಇದ್ಯಾಕೆ ಏನು ನಿನ್ನ ಮಗಳು ಗಿನ್ ಮಗಳು ಅಂತ ವಾಟ್ಸಲ್ಲಿ ಮಾತಾಡ್ತಾ ಇದ್ದಿ? ಅದಕ್ಕೆ ಈಗ ಏನಾಯ್ತು ಅಂತ ಹಿಂಗೆ ಆಡ್ತಾ ಇದ್ದೀನಿ ನೀನು? ನಿಂಗೊಂಥರ ಮಲ್ಲಾಗ್ರ ನಿನಗೆ? ಹ್ಞೂ ನನಗೆ ಮಲ್ಲಾಗ್ರ, ನನಗೆ ಹುಚ್ಚುಕನಪ್ಪ, ನನಗೆ ಮಲ್ಲಾಗ್ರ ಬಂದದ್ದು, ನನಗೆ ಮಲ್ಲಾಗ್ರ ಬರಬೇಕು, ಅದೊಂದು ಬಾಕಿ ಆಗದೆ ಮಲ್ಲಾಗ್ರ ಬರೋದು. ಮಾಡು ಬಂಗವ, ಇರೋದೇ ಅಲ್ವ ಹೇಳ್ತಿರೋದು, ನಿನ್ನ ಮಗಳು ನಿನ್ನ ಮಗಳೆಯ. ನನ್ನ ಮಗಳಿದ್ರೆ ನನಗೆ ಬಿಡು ಸುಮ್ಮನೆ ಏನು ಮಾತಾಡಿ ಅಂತ ಹೇಳಿ. ನಿಜವಾಗ್ಲೂ ನನಗಂತೂ ಭಾಳ ಬೇಜಾರಾಗ್ಬಿಟ್ಟದ ನನಗೆ, ದೇವ್ರನ್ಗೂ. ಯಾಕೆ ಹಿಂಗೆ ಬೇಜಾರು ಮಾಡ್ಕೊಂಡು ನೀನು? ಸುಮ್ಮನಿರು. ಇನ್ನೇನು ಅಲ್ಲ, ನಾನು ಅಷ್ಟು ಪ್ರೀತಿಯಿಂದ ಕರೆಯಕ್ಕೆ ನಿನ್ನ ಮಗಳು ಅಲ್ಲಿ ಒಂದದೋ ಇಲ್ವೋ ಅಲ್ಲ ಅಡ್ಜಸ್ಟ್ ಆಯ್ಕಿಲ್ಲ, ನನಗೆ ಬರೋಕಿಲ್ಲ ಅಂದ್ಬಿಟ್ಲಲ್ಲ. ನಾನು ಎಷ್ಟು ಆಸೆಯಿಂದಿದ್ದೆ ಹೇಳು, ಹಂಗೆ ಮಾಡದ ಹಿಂಗೆ ಮಾಡದ ಬಾಣ್ತಾನ ಹೊಚ್ಕಟ್ಟಾಗ ಮಾಡದ. ನನಗೆ ಹೆಣ್ಣಿಲ್ಲ, ಹೆಂಗೋ ಸದ್ಯಕ್ಕೆ ಹೆಂಗೋ ನಂಬ್ರಕ್ತದ್ದೆ ತಾನೇ. ನನ್ನ ಮಗಳೇ ಅನ್ಕೊಂಡು ನಾನು ಸ್ವಂತ ಮಗಳಿಗಿಂತ ಹೆಚ್ಚಾಗಿ ಹೆಣ್ಣು ಅಷ್ಟು ಆಸೆ ಮಾಡ್ತಿದ್ನಲ್ಲ. ನಿನ್ನ ಮಗಳು ಯಾವ ಥರ ಮಾತಾಡೋದು ಗೊತ್ತಾ, ಯಾವ ಥರ ಮಾತಾಡೋದು ಅಂತ. ಅವ್ವ ನನಗೆ ಭಾಳ ಬೇಜಾರಾಗೋಯ್ತು ಅಂದ್ಬಿಟ್ಟು ಮರೆ. ಸುಮ್ಮನೆ ನಾವಂಗೆ ಆಡೋದು ಕತೆ, ಅವಕ್ಕೆ ಇಷ್ಟ ಇಲ್ಲ. ಸುಮ್ಮನೆ ನಾವು ಯಾಕೆ ಪಟ್ಟಾಡಬೇಕು, ಅದೇನೋ ಅಂತಿದ್ರಂತ ಹಂಗೆ ಸುಮ್ಮನೆ ನಾವಂಗೆ ಆಡಬೇಕು ಅಷ್ಟೇ. ನಾವಂಗೆ ಆಡೋದು ಅದು ಬಿಟ್ರೆ ಇನ್ನೇನು ಇಲ್ಲ. ಸುಮ್ಮನೆ ಅವ್ರು ಸರಿಯಾಗಿ ಅವ್ರೆ, ನಾವೇನು ನೆಟ್ಕಿಲ್ಲ. ಯಾಕೆ ಏನಾಯ್ತು ಅಂತ ಹಿಂಗೆ ಅಡಿಯ ನೀನು? ಸುಮ್ಮನಿರು, ಆಯಿತು ಬರ್ದವ್ರು ಇರ್ತಾಳೆ ಬಿಡು, ಅತ್ತೆ ತಲೆಗೆಡ್ಸ್ಕೊಂಡು. ಬರ್ದ ಹೋದವಳು ಹೇಳ್ಬೇಕಾಗಿತ್ತು, ನಾನು ಮೊದಲನೇ ದಿವಸ ಹೋದಾಗಲೇ ನಾನು ಬರೋಕೆ ಇಷ್ಟ ಇಲ್ಲ ಅಂತ. ಗುಣಿಶಾಸ್ತ್ರ ಮಾಡಿದ್ಮೇಲೆ ಮಡಕೆ ತೆಗೆದ್ಮೇಲೆ ಕಳಿಸ್ತಾರಲ್ಲ ಬರ್ತೀನಿ ಅಂತ ಯಾಕೆ ಹೇಳ್ಬೇಕಾಗಿತ್ತವಳು? ಹಂಗಾರೆ ನಮಗೆ ನಾವೇನು ಮನ್ಸರಲ್ವಾ ದೈಗಳ ನಾವು. ಈ ಬರ್ದವ್ರು ಇರ್ಲಿ ಹೋಗಿ ಮರೆ ಆಯಿತು. ಈಗ ಏನೀಗ ನಾನೇನಾದ್ರು ಅದನ್ನೇನು ನಾನು ಎತ್ತದ ನನಗೆ ನೀನು ಯಾಕೆ ಕೆಣಿಕ ಬಂದು ಜಗಳಕ್ಕೆ ಬಂದಿ ಅನ್ಕೊಟ್ಟೆ? ಜಗಳಕ್ಕಂತ ಅಲ್ಲ, ಏನಂದ್ಲು? ನನಗೆಲ್ಲ ಅಡ್ಜಸ್ಟ್ ಆಗಿಲ್ಲ, ನಾನು ಊರಿಗೆ ಹೋಯ್ತೀನಿ ಅಲ್ಲಿ ಬರೋಕಿಲ್ಲ ಅಂದ್ಲು. ಸುನೀತಂಗೆ ತೊಂದರೆ ಆಯ್ತದೆ ಅಂತಳಲ್ಲ. ನಾನು ಸುನೀತಂಗೆ ಏನು ಅರೆ ಮಾಡಿದವಪ್ಪ, ಏನು ತೊಂದರೆ ಕೊಟ್ಟಿದ್ದವು? ಬಟ್ಟೆ ಹೋಗಿ ಕೊಡ್ತೀನಿ, ಪಾತ್ರೆ ಬೆಳೆ ಕೊಡ್ತೀನಿ. ಅತ್ತೆ ಇದ್ರೆ ಪಾಪ ಅತ್ತೆನೇ ಅಷ್ಟು ವಯಸ್ಸಾದ್ರು ಉಣ್ಗಳು ಕೂತ್ಕೊಳ್ಳೋಕ್ಕಿಲ್ಲ, ಅವರೇ ಕೂತ್ಕೊಂಡು ಪಾತ್ರೆ ಬೆಳೆ ಕೊಡೋದು, ಏನು ತರಕಾರಿ ಕುಯ್ ಕೊಡೋದು. ನಾವಿದ್ರೆ ಅವಳಿಗೆ ಸುನೀತನ ಕೆಲಸನೇ ಮಾಡ್ಸೋಕ್ಕಿಲ್ಲ. ನಮ್ಮ ಸೊಸೆ ನಾವು ನೋಡ್ಕೊಳಕ್ಕೆ ನಮ್ಗೆ ಗೊತ್ತಿಲ್ವಾ? ಅವಳ ಕೈ ಹೇಳ್ಸ್ಕೋಬೇಕಾ ನಾವು? ಅವಳನ್ನೇ ನೋಡ್ಕೊಳ್ಳಿ ಅಚ್ಚುಕಟ್ಟಾಗಿ, ಅವಳನ್ನೇ ನೋಡ್ಕೊಳ್ಳಿ ಅಚ್ಚುಕಟ್ಟಾಗಿ. ಸುನೀತನ ತೊಂದರೆ ಆಯ್ತದೆ, ಬರ್ನಾರ್ದು ಅದೇ ಕುಣಿನಾರ್ದಳು ನೆಲ ಡೊಂಕು ಅಂತಿಲ್ಲಲ್ಲ. ಹಂಗೆ ನಿನ್ನ ಮಗಳು ಯಾವ ಥರ ಆಡ್ತಾಳೆ ಗೊತ್ತಾ? ಬರ್ದಾರ ಇರಲಿ ಬಿಡು, ನಾನೇನು ಎತ್ತಿದ್ದಾನೆ ಮರೆಯ, ನಾನೇನು ಎತ್ತಿದ್ದಾನ? ಎತ್ತಿದ್ರೆ ನಮ್ಮ ಹೂವು ಅಂತ ಆಸೆಯಿಂದ ಬರೋಳು, ಎತ್ತಿಲ್ವಲ್ಲ ಅದಕ್ಕೆ ಅವಳು ಹಂಗೆ ಇದು ಮಾಡಿದ್ಲು. ಬಿಡು ಬೇಡ, ಅಯ್ಯೋ ಬಿಡು ಅವಕ್ಕೆಲ್ಲ ತಲೆಗೆಡ್ಸ್ಕೊಬಿಡ್ದು ಬಿಡು. ನಮ್ಮ ಹೊಟ್ಟೆಲಿ ನಮ್ಮ ಮನೇಲಿ ಎಷ್ಟು ಬರ್ದಿರ್ತದೋ, ನಮ್ಗೆ ಎಷ್ಟು ಹತ್ತಬೇಕು ಅಷ್ಟೇ ಹತ್ತದು. ಸುಮ್ಮನೆ ನಾವು ಹಂಗೆ ಆಸೆ ಮಾಡೋಕೆ ಹೋಗ್ಬಾರ್ದು. ಕಂಡವ್ರು ಯಾವತ್ತಿದ್ರು ಕಂಡವ್ರೆ ಬರ್ತು, ನಮ್ಮ ಮಕ್ಳು ಹಾಕಿಲ್ಲ. ಬಿಡು ಪರವಾಗಿಲ್ಲ. ನನ್ನ ಮಗನ ಇರ್ತಿಲ್ವಾ, ಅವಳನ್ನೇ ನನ್ನ ಮಗಳು ಅನ್ಕೋತೀನಿ. ಸುನೀತನೇ ಅವಳಿಗೆ ಮಾಡ್ತೀನಿ, ಹೆಚ್ಚುಕಟ್ಟ ತಿನ್ನಿಸ್ತೀನಿ, ಉಣಿಸ್ತೀನಿ. ಅವಳು ಬಸ್ರಿ ಹೆಂಗಸು ಯಾವತ್ತಿದ್ರು ಅದು ನಮ್ಮನೆ ಹೆಸರು ಹೇಳೋ ಮಗತ್ತಾನೆ. ಹುಟ್ಟೋದು ನಮ್ಮ ಹೆಸರು ತಾನೆ ಹೇಳೋದು ಯಾವತ್ತಿದ್ರು. ಹೇಳಿ ಬಿಡು, ಅದೇ ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡು ಸುನೀತಂಗೆ ತಿನ್ಸಿದ್ರೆ ಅವಳೇ ಅಚ್ಚುಕಟ್ಟಾಗಿ ಮಗ ಒಳಗೆ ಬೆಳೀಲಿ ಬಿಡು ಚೆನ್ನಾಗಿ. ಅದೇನೋ ಅಂತಿದ್ರಂತೆ, ಕಂಡವ್ರನ್ನ ನಚ್ಕೊಂಡು ನಾವಿದ್ದಾವ. ಏನೋ ನಮ್ಮದು ತಮ್ಮದಾಗದೆ. ಅಯ್ಯೋ ಬಿಡು, ನಾನು ಇರ್ದಾರೆ ನನ್ನ ಗಂಡನ ರಕ್ತ ಅಲ್ವಾ, ನನ್ನ ಮಗಳೇ ಅಲ್ವಾ ಅನ್ಕೊಂಡು ನಾನು ಸ್ವಂತ ಮಗಳಿಗಿಂತ ಹೆಚ್ಚಾಗಿ ಅಷ್ಟು ಆಸೆ ಮಾಡ್ಕೊಂಡು ಒಂದು ಸಲ ಅಂತ 2 ಸಲ ಹೋದ್ರೂ ನಮ್ಮನ್ನ ಹಿಂಗೆ ಇವರು ಬೇರೆಯವ್ರು ಅನ್ನೋ ಥರದಲ್ಲೇ ನೋಡಿದ್ಮೇಲೆ ನಾವು ಯಾಕೆ ತಲೆಗೆಡ್ಸ್ಕೋಬೇಕು? ಅದಕ್ಕೆ ಒಂಚೂರು ಬೇಜಾರಾದಂಗೆ ಆಯಿತು. ಇನ್ನು ಮನೇಲಿ ಸಪ್ಪು ಮಾಡ್ಕೊಂಡು ಕೂತ್ಕೊಂಡ್ರೆ ನೀನು ಪತ್ತೆ ಮಾಡ್ತೀಯ ಅಂದರೆ ಇನ್ಗುಟ್ಲೆ ಬಂದಿದೆಯಲ್ಲ. ಪುನೀತ ಹಂಗೆ ಅಂದಿದ್ದು, ಯಾಕೋ ಅತ್ತೆ ಭಾಳ ಸಪ್ಪೋಯ್ತು ಕಣ್ಮವ, ಏನು ಕೇಳಿ ಮಾವು ಹೋಗ್ಬಿಟ್ಟು ಅಂತ. ನನಗೇನು ಗೊತ್ತಿತ್ತು ಇಲ್ಲ ಅಂದಿದ್ರೆ, ನನಗೇನು ಗೊತ್ತಿತ್ತವ, ಕನ್ಸ್ಕೊಂಡಿದ್ದ ನಾನು. ದೇವ್ರನ್ನ ನನಗೆ ಗೊತ್ತಿತ್ತಿಲ್ಲ, ಅವಳಂಗೆ ಅಂದಿದ್ದು. ಬೇಜಾರು ಮಾಡ್ಕೊಬೇಡ ಬಾ. ಅಯ್ಯೋ ಬರ್ದರಿರ್ಲಿ ಬಾ, ನಿನಗೆ ಕೆಲಸ ಕಮ್ಮಿ ಆಯಿತು, ಬರ್ದರಿರ್ಲಿ ಬಾ. ಅವಳು ಅವಳುವೆ ಅದೇ ದಾರಿ ಇವಳು ಅದೇ ದಾರಿ ಕತೆ. ಇಲ್ಲಿ ಬಂದಿರು ಅಂದ್ರೆ ಅವಳು ಬರೋಕಿಲ್ಲ ಅಂತಳಲ್ಲ, ಹಂಗೆ ಕತೆ. ಬರ್ದರಿರ್ಲಿ ಬಿಡು, ನೀನು ಟೆನ್ಷನ್ ತಗೋಬೇಡ ಆಯಿತಾ? ಇವಳಿಲ್ವಾ ಸುನೀತಾ, ಅಚ್ಚುಕಟ್ಟಾಗಿ ಇಕ್ಕೋ, ಏನು ಬೇಕು ಮಾಡಿಕ್ಕೋ, ಆಸೆ ತೀರ್ಸ್ಕೋ ಬಾ ಅಂತ ನಾನು ಇಲ್ಲೇ ಮಾಡೋದು ಬಿಡು. ಬೀಕ್ ಟೈಮನ್ನು ಕೇಳಿವಲ್ಲ. ಅವ್ಳು ಕರ್ಕ ಹೋಯ್ತಿಲ್ಲ, ನಾನು ಕಳ್ಸಕ್ಕಿಲ್ಲ ಕಣ್ಮರೆ. ನಾನು ಈಗಲೇ ಹೇಳ್ತೇನೆ, ನಾನು ಸುನೀತಂಗೂ ಹೇಳ್ಬಿಡು, ನೀನು ಹೋಗಕ್ಕೆ ಕೂಡ್ದು ಇಲ್ಲೇ ಮಾಡಿಸ್ಕೋ ಅಂತ. ನನಗೆ ಆಸೆ ಇರಕ್ಕಿಲ್ವ, ನನಗೆ ನನ್ನ ಮಕ್ಳಿಗೆ ಮಾಡಬೇಕು ಅಂತ, ನನಗೆ ಹೆಣ್ಣಿಲ್ವಲ್ಲ ಅನ್ನೋದೊಂದು ಕೊರ್ಗು. ಹೆಂಗೋ ಇವ್ರ ಮುಖಾಂತರ ನಾನು ಆಸೆ ತೀರ್ಸ್ಕೊಳ್ಳೋದು ಅಂತ ನಾನು ಆಸೆ ಪಟ್ಟರೆ ಹಿಂಗೆ ಮಾಡ್ತಾವಲ್ಲ ಹಿಂಗೆ. ಅಯ್ಯಪ್ಪ ಸದ್ಯ ಹೆಂಗೋ ಉಣ್ಗೊಂಡಾರು ಇರೋ ಸರಿ ಆಯಿತು. ಅಕಸ್ಮಾತ್ ಬಂಜೆ ಆಗ್ಬಿಟ್ಟಿರಂತೂ ಇನ್ನೂ ಅದೆಷ್ಟೆಷ್ಟು ಮಾತಾಡಿ ಅದೆಷ್ಟೆಷ್ಟು ಮನ್ಸು ನೋವು ಮಾಡೋರು. ಹಂಗ ನನ್ನ ಮಗ ಎತ್ತೇ ಅಲ್ವ, ನನ್ನ ಮಗನ ಗಂಡು ಮಗನ ಎತ್ತೇ ಅಲ್ವಾ? ಅಲ್ಲ ಯಾಕೆ ನಮ್ಮ ಚಿಕ್ಕವ ಕರ್ದಾಳು? ಹೂವು ಅನ್ನೋದು ಬಾಯಿ ಬರೋಕಿಲ್ಲ ಕಣ್ಮರಿ. ಹೂವು ಅಂತ ಅವಳು ಒಂದು ಸತಿನೂ ಬಾಯಲ್ಲಿ ಅನ್ನೋಕೆ ಇಲ್ಲ. ಚಿಕ್ಕವ. ಅಯ್ಯೋ ನಾವು ಅದೇ ಸುಮ್ಮನೆ ಕಂಡವ್ರಿಗೆ ಆಸೆ ಮಾಡಬಾರ್ದು ಹಂಗೆ. ಮತ್ತೆ ಸುಮ್ಮನೆ ಯಾಕೆ ಆಸೆ ಮಾಡಬೇಕು? ಆಯಿತು, ನನಗೆ ಭಾಳ ಬೇಜಾರು ಹೋಗೋದು ನನಗಂತವೆ. ಅದಕ್ಕೆ ಬತ್ತೇನೆ ಇದ್ದೆ. ಪಾಪ ಅಮ್ಮ ಅವ್ರು ಏನು ಮಾಡೋರು, ಭಾಗ್ಯಮ್ಮ ಹೊಸಿ ಹಿಂಸೆ ಮಾಡಿಲ್ಲ, ಊಟ ಮಾಡ್ಕೊಂಡು ಹೋಗಿರಿ, ಚಿಕನ್ ತರಿಸ್ತೀನಿ, ಅಡುಗೆ ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗಿರಿ, ಇರಿ ಅಂದ್ಕೊಂಡು ಆ ಪಾಟಿ ಹಿಂಸೆ ಮಾಡ್ತು. ನನಗೆ ಯಾವುದು ಬೇಡಕನವ ಅಂದ್ಬಿಟ್ಟು ಬಂದೆ. ಆಯಿತು ಬಿಡು, ಅವಕ್ಕೆಲ್ಲ ತಲೆಗೆ ಹಾಕೊಂಡು ಟೆನ್ಷನ್ ಮಾಡ್ಕೊಬೇಡ. ಬಾಲೆ ಬಂದರು ಬರಲಿ, ಬರ್ದವ್ರು ಇರಲಿ, ಕರೆ ಅಂತ ನೀನು ಕರ್ದಿದ್ದೀನಿ, ನೀನು ಕರ್ತೇವೆ, ನೀನು ಕಳ್ಕೊಂಡಿದ್ದಿ. ಬರೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಕೆಲಸ ನಿನಗೆ ಕಮ್ಮಿ ಆಯಿತು, ಮಾಡಲಿ ಬಿಡು, ಎಲ್ಲರೂ ಇರ್ಲಂತೆ. ಇನ್ನೇನು ಮಾಡೋಕ್ಕಾಗೋದು? ತಲೆ ಕೆಡ್ಸ್ಕೊಂಡು ನೀನು. ನಾನು ಕರ್ಕೊಬರ್ತಾರೆ ಅಂತ ನಾನು ಅಂದ್ಕೊಂಡೆ. ಅಕ್ಕಿ ಹೊತ್ತು ಎಲ್ಗೂ ಹೋಗ್ನುವಿಲ್ಲ, ಮನೆ ತವೇ ಇದ್ದೆ. ಒಟ್ಟು ನೀರು ಬರೋ ಸಮಯದಲ್ಲಿ ತಿರ್ಗಾಡ್ಕೊಂಡು ಒಂಚೂರು ತಡೀರಿ ಅಂದ್ಕೊಂಡು ಅಂಗಡಿದ್ದಕ್ಕೆ ಹೋಗಿದ್ದು. ಅದೇನೋ ಸುನೀತ ಅದೇನೋ ತಗೊಬಂದ್ಲು, ಅದೇನೋ ಸಕ್ಕರೆ ಹಾಕಣೇನೋ ಅಂತಂದು ಕೊಡುಮ ಅಂದ್ಕೊಂಡು ನಾನು ಅಂಗಡಿದ್ದಕ್ಕೆ ಹೋದೆ. ಆಗ ಬಂದು ಕೇಳ್ತೀನಿ, ಸುನೀತ ಬಂದಿತ್ತು ಕಣ್ಮವ, ಅತ್ತೆ ಹೊಲ್ತಕ್ಕೋಯ್ತು ಅಂತ ಅಂದ್ಲು. ಇದೇನಪ್ಪ ಇದಕ್ಕಿದ್ದಂಗೆ ಹಿಂಗೆ ಬಂದ ತಕ್ಷಣ ಹೋಗೋಲ್ಲ ಅಂದ್ಕೊಂಡು ಹಂಗೆ ಬಂದೆ ನಾನು. ಇಷ್ಟಕ್ಕೆ ಬೇಜಾರು ಮಾಡ್ಕೊಳ್ಳೋರು ನೀನು. ಕಳಿಸ್ತಾರೆ ಇರಲಿ ಬಿಡ್ಲೆ, ನಿಮಗೆ ಕೆಲಸ ಕಮ್ಮಿ ಆಯಿತು, ಬಾಣ್ತಿ ಮನೆ ಕೆಲಸ ಎಷ್ಟು ಇರ್ತದೆ ಅಂತ ಗೊತ್ತಿಲ್ಲ ನಿನಗೆ.
ಬಿಡು ಬರ್ದವ್ರು ಇರ್ಲಂತೆ ಅವ್ರ ಪಾಡ್ಗೆ ಅವ್ರು ಇರ್ತಾರಂತೆ ತಲೆ ಕೆಡ್ಸ್ಕೊಂಡು ನೀನು. ಅಲ್ಲವಾ ನಿನ್ನಿಂದನೇ ಕತ್ತಾಕು ಒಂದಾಗಿ ಎರಡನಾಯ್ಕ ಚತ್ತಂಗೆ ಯಾಕೆ ಮಾಡ್ಕೋಬೇಕಾಗಿತ್ತು ನೀನು? ಯಾಕೆ ಮಾಡ್ಕೋಬೇಕಾಗಿತ್ತು? ಮದುವೆ ನೀನು ಅವ್ನು ಕಟ್ಕೊಂಡ್ಮೇಲೆ ಮುಚ್ಕೊಂಡಿರ್ಬೇಕಾಗಿತ್ತು. ನಾನು ಬೇರೆ ಮಾಡ್ಕೊಂಡು ನಮಗೆ ಕಿಂಗ್ ಸಿಕ್ಸೆ ಕೊಟ್ಟಿರಿ. ಇಷ್ಟು ವರ್ಷ ಕುಡ್ದು ಹೊಟ್ಟೆ ಉರಿಸ್ತೆ. ಈಗ ಹಿಂಗೆಲ್ಲ ನಾವು ನೋವು ತಿನ್ನಬೇಕು. ನೀನು ನ್ಯಾಯವಾಗಿದ್ದಿದ್ರೆ ನನಗೆ ಇನ್ನೊಂದು ಮಗ ಆಯ್ತಿಲ್ವಾ? ಎಣ್ಣೆ ಆಗೋದು ಹೆಂಗೋ. ಈಗ ಅವೆಲ್ಲ ಯಾಕೀಗ ಈಗ ಹೋಗಿರೋ ಮಾತಾಡಿದ್ರೆ ಬಂದದ. ಸುಮ್ಮನೆ ಬಾಯಿ ಮುಚ್ಕೊಂಡು ಕುತ್ಕೋ. ಈಗೇನು ಪರವಾಗಿಲ್ಲ, ಸುಮ್ಮನಿರು. ಸುನೀತಾ ಇಲ್ವಾ? ಯಾಕೆ ಅವಳು ನಿನ್ನ ಮಗಳಲ್ವಾ? ಕಂಡವ್ರ ಮನೆ ಹೆಣ್ಣು, ಅದು ಕಂಡವ್ರ ಮಕ್ಳು ಅಂದ್ಬಿಟ್ಟು ಸೊಸೆ ಅಂತಲೇ ನೋಡ್ಕೋಬೇಕು ಅಂತವ. ಮಗಳು ಅಂತ ನೋಡ್ಕೊಂಡ್ರೆ ಹಾಕಿಲ್ವಾ? ನೋಡ್ಕೊಚ್ಕಟ್ಟಾಗಿ ಅದೇನು ತಿನ್ಸು ಉಣ್ಸು ನಿನ್ನ ಸೊಸೆಗೆ ಚೆನ್ನಾಗಿ ನೋಡ್ಕೊ. ಬೇಡ ಅಂದಿದ್ದದ ಆಸೆ ಮಾಡೋದ ಕಲೆ. ಈಗ ಜೀವ ಬಿಡ್ತದೆ ನಮ್ಮ ಕಂಡ್ರೆ. ಸುನೀತಾ ನೋಡ್ಕೊಚ್ಕಟ್ಟಾಗಿ ಅದೇನು ಬೇಕು ಮಾಡಿಕ್ಕು. ಬಾ ಅಂತ ಹೇಳ್ತಾಳೆ. ಇನ್ನೇನು 4 ತಿಂಗಳು ಮಾಡಿ ಹೊಚ್ಕಟ್ಟಾಗ ಬಾ ಅಂತನ್ವ. ಹೆಂಗೆ ಮಾಡೋರು ನೋಡು ಬಾ ಅಂತನ್ವ ಅನ್ಬೇಕು. ಅದು ಚೆನ್ನಾಗಿ ಮಾಡಿ ಕಳ್ಸೋಕಾಯ್ತದೆ ಬಿಡು. ಕಳ್ಸೋದ ಬೇಕಾರೆ ಒಂದು 5 ತಿಂಗಳು ಇದ್ದೋಳ್ನ ಬೇಕಾರೆ ಆಮೇಲೆ ರೋವನ ಏನೋ ಕರೆದ್ರೆ ಬೇಕಾದ್ರೆ ಕಳಿಸ್ಬಿಟ್ಟು ಆತಿನ ಕರ್ಕೊಬರಕಾಯ್ತದೆ. ತುಟ್ಟು ತಿರ್ಸ್ಕೊಂಡು ತಲೆಗೆ ಇಡ್ಸ್ಕೊಬೇಡ ನೀನು. ಸುಮ್ಮನಿರು, ಪರವಾಗಿಲ್ಲ. ಅವು ಕೆಲವೇ ಎತ್ತು ನೆಂಟಸ್ಕೊಂಡು ಕುತ್ಕೊಬೇಡ. ನಡಲೆ ಎದ್ದಿ ಪಾಪ ವೇಣು. ಸುನೀತಾ ಗಾಬರಿ ಆಗದೆ ಹೋದ್ರೆ ಹೇಳ್ತೀನಿ. ಯಾಕಂಗಂದ್ರೆ ನೀನು ಚಿಕ್ಕಮ್ಮನ ನೀನು ಅವ್ವನಕ್ಕಿನ ರೋಗ ನಿನಗೆ ಅಂತ ಉಗಿತೀನಿ. ಸುಮ್ಕಿರು. ಬೇಡ ಕಣಪ್ಪ ಬೇಡ. ಚಾಡಿ ಹೇಳೋರೆ ಅಂತ ಹತ್ತು ಬೇರೆ ಅನ್ಸ್ಕೊಳ್ಳೋಣ. ಅಯ್ಯೋ ಪರವಾಗಿಲ್ಲ ಬಿಡು. ಏನಂದ್ರೆ ತಾನೆ ನೀನು ಇಷ್ಟು ದಿವಸ ಅನ್ನಕ್ಕಿದ್ರೆ ಅವ್ರ್ಯಾರೋ ನಾವ್ಯಾರೋ ಅನ್ನಂಗಿದ್ದು ಬಿಡಿ. ಪರವಾಗಿಲ್ಲ ಅಂದರು ಸಿಕ್ಕಿಲ್ಲ ಅವರು. ಹೆಂಗೋ ಅಂದರು ಪರವಾಗಿಲ್ಲ. ಒಟ್ಟಿಗೆ ಏನಪ್ಪ ಅಂದರೆ ನನಗೆ ಸದ್ಯಕ್ಕೆ ಸುನೀತನಾರೇ ಅವಳೆ ಕಣ ಅಚ್ಚುಕಟ್ಟಾಗಿ ಆಸೆ ಮಾಡೋಕ್ಕೆ. ನಾನು ನನ್ನ ಮಗಳೇ ಅಂದ್ಕೊಂಡಿದ್ದೆ. ನಾನು ಈಗ ಗಾಯತ್ರಿಯ ಇವಳು ಈ ಥರ ಬುದ್ಧಿ ಕಲ್ತಾಳೆ ಅಂತ ಗೊತ್ತಿತ್ತಿಲ್ಲ. ಹಂಗೂ ಹೋಗಾಗ ಮುಗಿನ ವೇದನ ರೀಸನ್ನಾರು ಕರ್ಕೊಬರೋದಂತ ಹೋದೆ. ಇನ್ನು ಅವಳೇ ಬರೋಕಿಲ್ಲ. ಇನ್ನು ಆ ಮುಗಿನ ಕಳಿಸ್ದಂಗೆ ಆಯ್ತಪ್ಪ. ಆಮೇಲೆ ಮಕ್ಕ ಹೊಡ್ದಂಗೆ ಕಳ್ಸಕ್ಕಿಲ್ಲ ನಾನು ಅಂದರೆ ಆಮೇಲೆ ಏನು ಮಾಡಿಯೇ? ಅದಕ್ಕೆ ಇವ್ರು ಸವಾಸ ಸರಿಲ್ಲ. ಅದು ಹಾಕ್ಬೇಕು ಅಂದ್ಕೊಂಡು ಸುಮ್ಮನೆ ತಪ್ಪು ಬರ್ತೇನೆ ಇದೆ ನಾನು. ಸರಿ ಬಿಡು, ಅದು ಒಳ್ಳೆ ಕೆಲಸವೇ. ಬೇಡಕತೆ ಗಿಸ್ಕು ಹೋಯ್ತದೆ. ಅದು ಯಾಕೆ ಇಲ್ಲಿಗೆ ಇರಲಿ ಬಿಡು. ಅಲ್ಲೇ ಅಂತ ನಡಿ ನಡಿ. ಅದನ್ನೇ ಮುನ್ಸ್ಕೊಂಡು ನೀನು ಅದು ಬೇರೆ ದೊಡ್ಡ ವಿಷಯ ಅಂದ್ಕೊಂಡು ಯತ್ನೆ ಮಾಡ್ಕೊಂಡು ಬೇರೆ ಕುತ್ಕೊಳ್ವೆ ಮಾಡೋಕ್ಕೆ ಏಮಿಲ್ಲ. ನಡ್ಲೆ ಸುಮ್ಮನೆ ಎದ್ದಿ ಬರೇ. ಸುನೀತಾ ಒಬ್ಳೆ ಮನೆತಾವು. ಬತ್ತಿ ನಡೀರಿ ನನ್ನಗಳಿಗೆ. ಬತ್ತಿ ನಡೀರಿ. ಏನಿಲ್ಲ ಎದ್ದಿ ನಡಿ ನೀನು. ನನಗೆ ಜೀವ ಪಡ್ಕೊಬಿಡ್ತು. ಬಂದ ತಕ್ಷಣ ಇದ್ದೇಕಪ್ಪ ಅಲ್ಲಿ ತಕೋದ್ಲು ಅಂದ್ಕೊಂಡು ಸುಮ್ಮನೆ ನಡಿ. ಅವೆಲ್ಲ ಮಾತು ಸಣ್ಣ ಪುಟ್ಟ ವಿಷಯಕ್ಕೆಲ್ಲವ ನೀನು ಮನ್ಸು ಕಟ್ಕೊಂಡು ಕೂತ್ಕೊಳ್ವಿ. ನೀನು ಒಳ್ಳೆ ದಡ್ಡಿ ಹೆಂಗೆ ಕಟ್ಕೊಂಡು ನೀನು ನಡಿ ಎದ್ದಿ. ನಿನಗೆ ಸಣ್ಣ ಪುಟ್ಟ ವಿಷಯ ಕಣಪ್ಪ. ನಂಗೆ ಸಣ್ಣ ಪುಟ್ಟದಲ್ಲ ವಿಷಯ ಅದು. ಸರಿ ಆಯ್ತು. ಈಗ ಏನು ಆಗಬಾರ್ದಾಯ್ತು ಅಂತ ಹಿಂಗೆ ಆಡ್ತಿದ್ದೀನಿ ನೀನು. ಸರಿ ನಡಿ ಆಯಿತು. ನಡಿಲೇ ತಲೆಗೆಡ್ಸ್ಕೊಬೇಡ ನಡಿ. ಈಗ ನಾನು ಇನ್ನೇನು ಮಾಡಂಗಿದ್ದದು ಹೇಳು. ಹೋದ್ರಂಗೆ ಅಂತೀನಿ ನಡಿ. ಯಾಕೆ ಹಿಂಗೆ ಮಾಡಿದೆ ನೀನು ಅಂದ್ಬಿಟ್ಟಂಗೆ ಅಂತೀನಿ. ಅನ್ನೋದು ಬೇಡ ಬಿಡೋದು ಬೇಡ. ಚಾಡಿಯಾಗಿ ಕಳ್ಸೋಳೆ ಅಂತ ನನ್ನ ಮೇಲೆ ಒಂದು ದೂರಿಸ್ಬೇಡ. ಈಗ ದೂರ್ಗಳತ್ತು ಓದ್ಕೊಂಡಿರೋದು ನಾನು ಸಾಕು. ಆ ಸುದ್ದಿನೇ ಎತ್ತಬೇಡ. ಏನೋ ನನ್ನ ಬಲವಂತ ಮಾಡಿ ಕೇಳಿದ್ಕೆ ನೀನು ನಾನು ಹೇಳಿದ್ದು ಅಷ್ಟು ಬಿಟ್ರೆ ಇದಾಗ ಅದನ್ನೂ ಹೇಳ್ತಿದ್ದೆ ನಾನು ನಿನಗೆ. ಅದನ್ನ ಹೇಳಿ ಏನಾಗಬೇಕಾಗಿತ್ತು, ಅದು ಕೇಳಿ ಏನಾಗಬೇಕಾಗಿತ್ತು. ಯಾವ ವಿಷಯನೂ ಬೇಡ ನನಗೆ. ಸರಿಯಾ? ನಡೀರಿ ಆಯಿತು. ಹೋಗೋದ ಮನೆಗೆ. ಸರಿ ಆಯಿತು ಬಾ. ಅವಾಗೆಲ್ಲ ಮುನ್ಸ್ ಕಾಕೊಂಡು ಕುತ್ಕೊಂಡು ಯತ್ನೆ ಮಾಡ್ಬೇಡ ನೀನು. ಬಲೆ ಏನು ನೋಡ್ಬಲೆ. ಸರಿ ನಡೀರಿ ಆಯಿತು. ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ಆಗ ಆಯ್ತು ರೀ. ನನ್ನ ಮಗಳೇ ಅಲ್ವಾ? ಏನೇ ನನ್ನ ಗಂಡ ಮುಟ್ಟಿರೋಳಲ್ವ? ಅಯ್ಯೋ ನನ್ನ ಮಗಳೇ ಅಂತ ನಾನು ಅಷ್ಟು ಆಸೆ ಮಾಡ್ಕೊಂಡು ನಾನು ಕರ್ಕೊಬಂದು ಒಂದು 3 ತಿಂಗಳು ಬಾಂತನ ಮಾಡೋದಂತ ನಾನು ಅಂದ್ಕೊಂಡು ಆಸೆಯಿಂದ ಕರೆಯಕ್ಕೆ ಹೋದ್ರೆ ಬರ್ನಿಲ್ವಲ್ಲ ಇವಳು. ಬೇಜಾರಾಯ್ತದೆ ಕಣವ. ಅಲ್ಲಿ ಹಂಗೆ ಹಿಂಗೆ ಅಂತಾಳೆ. ಹಂಗೆ ನಾವೇನು ಮುನ್ಸ್ರಲ್ವ? ಅದಕ್ಕೆ ಬರ್ದಾರಿರ್ಲಿ ಬಿಡಿ. ಬಂದರೆ ಇಷ್ಟ ಇದ್ರೆ ಬರ್ತಾಳೆ, ಕಷ್ಟ ಆದ್ರೆ ಬಿಡ್ತಾಳೆ. ಅದಕ್ಕೆ ಯಾಕೆ ಸುನೀತಾ ಇಲ್ವಾ ನನ್ನ ಮಗಳನ್ನ ಅನ್ಕೋತೀನಿ. ಅವಳಿಗೆ ಮಾಡೋದು. ಇನ್ನೇನು ಮಾಡಂಗಿದ್ದದು? ಬರ್ದೋದ್ರೆ ಓದ್ಕೊಬರಕ್ಕದ? ಅಯ್ಯೋ ಏನು ಮಾಡೋದು ಹೇಳಿ. ನಾವು ಆಸೆ ಮಾಡ್ತೀವಿ, ಅವಕ್ಕೆ ಮನ್ಸಲ್ಲಿ ಇಲ್ಲ. ನಾವು ಸುಮ್ಮನೆ ಬರುವಂಥದಿಂದ ನಾವು ಅದು ಯಾಕೆ ಇದು ಮಾಡಬೇಕು ಅಲ್ವರ? ಸರಿ ಕಣ್ರಪ್ಪ ಬರೋವ್ರ. ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋವ್ರ ಮತ್ತೆ ನಮಸ್ಕಾರ.